ಮೈನಾರಿಟಿ ಲೀಡರ್ ಅನ್ನೋ ಕಾರಣಕ್ಕೆ ತಮ್ಮನ್ನ ಕೇರಳಕ್ಕೂ ಕರೀತಾರೆ, ದಾವಣಗೆರೆಗೂ ಕರೀತಾರೆ, ಬಾಗಲಕೋಟೆ ಕರೀತಾರೆ. ಆದ್ರೆ ತಮ್ಮನ್ನ ಎಲ್ಲೋ ಒಂದ್ ಕಡೆ ದಿ ವಿಲನ್ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವ ಮಾಧ್ಯಮದಲ್ಲ ಸೃಷ್ಟಿ ಮಾಡ್ಕೊಂಡು ಪಕ್ಷದ ಆಂತರಿಕ ವಲಯದಲ್ಲಿ ಎಲ್ಲಾನ ಒಂದ್ ಕಡೆ ನನ್ನ ಹೆಸರು ಯಾರನ್ನ ತೋರಿಸಿ. ಈಗ ಎಲ್ಲಾನ ಒಂದ್ ಕಡೆ ಎಲ್ಲಾನ ಒಂದ್ ಕಡೆ. ಈಗ ನಾನು ಒಬ್ನೇನಾ ಕಾಂಗ್ರೆಸ್ ಅಲ್ಲಿ? ಇಲ್ಲ, ಒಂದ್ ನಿಮಿಷ. ಕಾಂಗ್ರೆಸ್ ಅಲ್ಲಿ ನಾನು ಬಹಳ ಸಣ್ಣವನಾಗ್ತೀನಿ ಕಾಂಗ್ರೆಸ್ ಅಲ್ಲಿ. ಕೇಳಿ ಸರ್, ನಾನು ಕಾಂಗ್ರೆಸ್ ಅಲ್ಲಿ ಬಹಳ ಸಣ್ಣವನಾಗಿದ್ದೀನಿ. ನಾನು ನಿನ್ನೆನೂ ಹೇಳಿದ್ದೀನಿ, ನಾನು ಒಬ್ಬ ಮುಖಂಡ ಅಲ್ಲ, ನಾನು ಲೀಡರ್ ಆಗ ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನು ಒಬ್ಬ ಸಮಾಜ ಸೇವಕ. ಬರೀ ಮುಸ್ಲಿಂ ಸಮಾಜ ಅಲ್ಲ, ಎಲ್ಲ ಬಡವ್ರ ವರ್ಗ, ಯಾರ ಜಾತಿ ಎಲ್ಲ ಪರ. ನಾನು ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ, ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ ನಂದು. ನಾನು ಹೇಳೋದು ನೀವು ಅನ್ಬೋದು, ನಾನು ಹಂಗಿಲ್ಲ. ನಾನು ಒಂದ್ಸ ಬಹಳ ಸತಿ ಹೇಳಿದ್ದೀನಿ ಸುಖೇಶ್ವರೇ, ನಾನು ಬಹಳ ಸತಿ ಹೇಳಿದ್ದೀನಿ. ನಾನು ರಾಜಕೀಯಕ್ಕೆ ಬಂದಾದ್ಮೇಲೆ ಜಾತಿ ಮಾಡಬಾರ್ದು. ನೀವು ಜಾತಿ ಮಾಡಂಗಿದ್ರೆ ದಯಮಾಡಿ ಮನೇಲಿ ಕೂತ್ಕೊಂಡು ಜಾತಿ ಮಾಡಿ. ರಾಜಕೀಯಕ್ಕೆ ಬಂದಾದ್ಮೇಲೆ ಜಾತಿ ಮಾಡ್ಕೊಡಿ. ಏನಕ್ಕಂದ್ರೆ ಲಕ್ಷಾಂತರ ಜನ ನಮ್ಮನ್ನ ನಂಬಿರ್ತಾರೆ. ನಾವೇನಾರು ಆ ಥರ ಜಾತಿ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಒಳ್ಳೇದಾಗಲ್ಲ, ನಮಗೂ ಒಳ್ಳೇದಾಗಲ್ಲ, ಎಲ್ಲ ಹುಳ ಬಿಸಾಯ್ತು. ನೀವು ಒಂದು ಸಮುದಾಯದ ನಾಯಕ ಅಂತ ಅನ್ನೋದು ಒಂದು ಸಮುದಾಯ ನೋಡಬಹುದು, ಅಥವಾ ಒಂದು ರಾಜಕೀಯ ದೃಷ್ಟಿಕೋನ. ನೀವು ವೈಯಕ್ತಿಕವಾಗಿ ಎಲ್ಲರ ಜೊತೆ ಚೆನ್ನಾಗಿರ್ಬೋದು, ಅಥವಾ ನೀವು ಎಲ್ಲರಿಗೂ ನಾಯಕ ಆಗಿರ್ಬೋದು. ಆದ್ರೆ ತಮ್ಮನಲ್ಲಿ ಬಿಂಬಿಸುವಾಗ ಸಮುದಾಯದ ಹಿತ ಕಾಯಕ್ಕೆ ನಿಲ್ಲಿಲ್ಲ, ಇಲ್ಲೋ ಗೊಂದಲ ಮಾಡಿದ್ರು ಅನ್ನೋ ರೀತಿ ಪರೋಕ್ಷವಾಗಿ ತಮ್ಮ ಹೆಸರುಗಳು ಪ್ರಸ್ತಾಪ. ಈಗ ನಂದು ಹೆಸರು ಯಾರು ಹೇಳಿಲ್ಲ. ನಾನು ಮೋಜ್ ಮಸ್ತಿ ಮಾಡ್ಕೊಂಡು ಕೇರಳದಲ್ಲಿ ಇರ್ಲಿಲ್ಲ, ಎಲ್ಲೋ ಹಾಲಿಡೇ ಟ್ರಿಪ್ಗೆ ನಾನು ಹೋಗಿಲ್ಲ ಚುನಾವಣೆ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೆಲಸ ಮಾಡಿರೋದು. ಈಗ ನನಗೆ ತಮಿಳ್ನಾಡಿಗೆ ಹೋಗಿ ಹೇಳಿದ್ದಾರೆ, ಶನಿವಾರ ಭಾನುವಾರ ತಮಿಳ್ನಾಡು ಹೋಗ್ತಾನೆ. ಏನೋ ಈರೋಡ್ಗೆ ಹೇಳಿದ್ದಾರೆ, ಆಮೇಲೆ ಹೊಸೂರು, ಆಮೇಲೆ ಕೃಷ್ಣಗಿರಿ ಹೋಗೋಕೆ ಹೇಳಿದ್ದಾರೆ. ಈಗ ಪ್ಲಾನ್ ಮಾಡ್ತಾ ಇದ್ದೀನಿ. ನಾನು ಒಂದು 3 ದಿನ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ಹೈಕಮಾಂಡ್ ಸೂಚನೆ ಬಂದಿದೆ. ಈಗ ನಾನೇನೋ ಎಲ್ಲಾನ ಅಪ್ಸ್ಟ್ಯಾಂಡಿಂಗ್ ಆಗಿ ಎಲ್ಲಾನ ಬೇರೆ ಕಡೆ ಹೋಗಿ ನಾನು ಹಾಲಿಡೇ ಟೂರ್ ಹೋಗಿದ್ರೆ ಬೇಕಂತ ಹೋಗೋರು ಅಂತ ತಪ್ಪಂತ ಹೇಳ್ಬೋದು. ನಾನು ಪಾರ್ಟಿ ಕೆಲಸ ಮಾಡಿ 16 ಹತ್ರ ಅದನ್ನು ಗೊತ್ತಿಲ್ಲ. ಆ ಬಿಸಿಲಲ್ಲಿ ನಂಬ್ತಿರೋ ಬಿಡ್ತಿರೋ ನಾನು ಕೇರಳದಲ್ಲಿ ಪ್ರತಿದಿನ 350 ಇಂದ 400 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. 10 days ಡೈಲಿ. ರಾತ್ರಿ 2:30-3 ಗಂಟೆ ಮಲಗ್ತಾ ಇದ್ದೆ. ನಾನು ಬೆಳಗ್ಗೆ 8 ಗಂಟೆ ರೆಡಿ ಆಗಿರ್ತಾ ಇದ್ದೆ. ಪಕ್ಷದ ಕೆಲಸ ಮಾಡಿರೋದ್ರಿ ನಾನು. ಇಲ್ಲ, ಈಗ ಮೊನ್ನೆ ಬಾಂಬೆ ಹೋಗೋ ಸರಿ ಮಾಡ್ಕೊಂಡು ಬಂದಿದ್ದೀನಿ. ಯಾರು ಇಲ್ಲಪ್ಪ ಏನೇನಿಲ್ಲ. ಯಾರು ಮೀಟಿಂಗ್ ಏನಿಲ್ಲ. ಊಟಕ್ಕೆ ಕರೆದಿದ್ರು. ನಮ್ಮ ವೇಣುಗೋಪಾಲ್ ಅಂತ ex-MLC ಊಟಕ್ಕೆ ಕರೆದಿದ್ರು. ಅವ್ರೇನೋ ಹೈದರಾಬಾದ್ ಹೋಗ್ತಾ ಇದ್ರು. ಪರಮೇಶ್ವರ್ ತುಮಕೂರಿಂದ ಬಂದ್ರು. ಅವರು ಏನ್ ಮಾಡಿದ್ರು, ಇಲ್ಲೇ ಊಟ ಮಾಡ್ಬಿಡೋ ಸಮೀರ್ ಬಂದವರು ಅಂತ ಅವರು ಬಂದಿದ್ರು. ದಿನೇಶ್ ಇಲ್ಲೇ ಇದ್ರಂತೆ. ಎಲ್ಲ ಊಟ ಮಾಡಿ ಪಾಡ್ಗೆ ಹೋಗ್ತಾ ಇದ್ರು. ಏನಿದೆ ನನ್ನದು ಏನಿದೆ? ಏನಿಲ್ಲ. ಈಗ ಮಾಡ್ಬೇಕಾದ್ರೆ ಟಾರ್ಗೆಟ್ ಯಾರು ಮಾಡ್ಬೇಕು? ಸುರ್ಜೇವಾಲಾ ಮಾಡ್ಬೇಕು, DK ಶಿವಕುಮಾರ್ ಅವರು ಮಾಡ್ಬೇಕು, ಮನೆ ಮುಖ್ಯಮಂತ್ರಿಗಳು ಮಾಡ್ಬೇಕು. ಅವ್ರು ಯಾರನ್ನ ಮಾಡಿದಾರಾ? ಬೇರೆ ಯಾರು ಮಾತಾಡೋ ಅರ್ಥ ಇಲ್ಲ. ಬೇರೆ ಯಾರು ಮಾತಾಡೋದು ಅರ್ಥ ಇಲ್ಲ. ಇದಕ್ಕೆ ಹಂಗೇನಾರು ಇದ್ರೆ ಯಾರು ಮಾಡ್ಬೇಕು? ಸುರ್ಜೇವಾಲಾ ಮಾಡ್ಬೇಕು, DK ಶಿವಕುಮಾರ್ ಅಧ್ಯಕ್ಷರು ಮಾಡ್ಬೇಕು, ಇಲ್ಲ ಮನೆ ಮುಖ್ಯಮಂತ್ರಿ ಮಾಡ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.